ಮನಸ್ಸಿನ ಚಂದಾದ ಮಾಂಸವಂ ಕಡೆಗೆ ತೆಗೆದು ತುಂಡು ತುಂಡು ಮಾಡಿ ರಣಮಂಡಲದ ತುಂಬಿದ ರಕ್ತವಂ ಸರ್ವೇ ಸುರಿದ ದರ್ರಾಗಿ ಬಿಡುವ ಉತ್ಕೃಷ್ಟ ಪರವಾದ ಜ್ವಾಲೆಯಿಂದ ಹೇಳುವ ಕೋಪದಿಂದ ನಷ್ಟಗೊಳಿಸಿ ಅವರ ಶ್ರೇಷ್ಠತ್ವವಿಲ್ಲದಂತೆ ಮಾಡುವ ಚಂಪಾರಿಯ ಸ್ಥಾನಕ್ಕೆ ಮಿಗಿಲಾದ ಜನ ಸಮುದಾಯದಿಂದ ಕರಂಜಲಿ ಪುಟನಾಗಿ ಮಾತನಾಡಿಸುವ ನೀನುದಾವ ನರುಣ ದೇವ ನಾವುದಾರೆಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ, ಆಕೆಗೆ ಪಟ್ಟಿರುವನು ನನ್ನ ಆಸ್ತಿಯಲ್ಲ. ಎಷ್ಟು ಕೊಟ್ಟರೂ ಆಕೆಗೆ ಸಮಾಧಾನವಿಲ್ಲ. ಹಗಲು ಇರಲು ಮಾಡುತ್ತಾರೆ ಆ ತವರು ಮನೆ ಚಿಂತೆಗೆಲ್ಲ. ಎಷ್ಟು ಹೇಳಿದರೂ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ. ಅದನ್ನು ಬಿಟ್ಟು ಇಲ್ಲಿಗೆ ಬಂದನಲ್ಲ. ಇಲ್ಲಿಗೆ ಬಂದರೂ ಕೂಡ ಇಲ್ಲಿ ನಿಂತಂತರು ಇನ್ನು ಸರ್ಕಾರ ಸರ್ಕಂಬ್ಲೇ ಇಲ್ಲ. ಇದನ್ನು ತಾಳಲಾರದೆ ತಮ್ಮ ನಾಮಾಂಕಿತ ಕೇಳಿದನಲ್ಲ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವಲ್ಲ. ನಾಮಾಂಕಿತ ಏನೆಂದರೆ ಏನು ದೇವ? ಜ್ವಲಿಸುವ ಎನ್ನ ವಜ್ರಾಯುಧವಂ ಕಂಡು ಸರ್ಕಾಧಿಪತಿಯಾದ ಇಂದ್ರನು ದಿಕ್ಕೆಟ್ಟು ತನ್ನ ಭಕ್ತನವನ್ನಿಟ್ಟ ಬೈರ್ಯ ಎನ್ನ ನೋಡಿ ಕಠಿಣ ಗಂಧಾರ್ವಕ್ಕೆ 8 ದಿಕ್ಕಿನಲ್ಲಿರುವ ಅಧಿಪತಿಗಳು ಭೂಪಾಲಕರಂ ಧರಿಸ ಶ್ರೀಲೋಕಕ್ಕೆ ನಾನೇ ಪಟ್ಟಾಧ್ಯಕ್ಷರನ್ನು ಧರಿಸ ಎಲ್ಲ ತಾರತೆ ಅತ್ತಳ ವಿಠಲ ಸಾತಳ ಪಾತಾಳವನ್ನು ಭೇದಿಸಿ ಕುಬೇರನನ್ನು ನಂದಿಸಿ ಈ ಸೃಷ್ಟಿಯೋಳು ಬಲಿಷ್ಠನಾದ ಚಂದ್ರವಂಶದ ತಿಲಕನಂದನಿಸಿ ಬುಧ ಪುರುವರ್ಮ ಕೃತಜಾತ ಕೃತಾಗ್ನಿ ಕೃತವರ್ಮ ಚಂದ್ರವಂಶದಲ್ಲಿ ಶ್ರೇಷ್ಠ ನೆನೆಸಿದ ಕೃತವೀರ್ಯನ ಪುತ್ರ ಸದಮಲಯಾತ್ರ ವೈರ್ಯ ಗಂಡಾಕ್ಷರ ಎಣ್ಣೆಯ ಸಹಸ್ರ ಬಾಹುಗಳ ಕುದು ದಿಕ್ಕುವ ಜಲದಂತ ಪುಷ್ಪನ ಗಂಟು ನಿಲ್ದಾಡುವ ಮೂರು ಲೋಕದಲ್ಲಿ ಮೀರಿದ ಸೂರ್ಯಾಸ್ಪದ ಭಯಂಕರನಾದ ಛತ್ರವೀರ ಅಮರಾವತಿ ಕೈಲಾಸವನ್ನು ಧಿಕ್ಕರಿಸಿ ಮೆರೆಯುವ ಮಾಹಿಷ್ಮತಿ ನಗರವನ್ನು ಪರಿಪಾಲಿಸುವ 1000 ಭುಜಗಳ ಕಲಿಸೂರ ಕಾರ್ತವೀರಾತ್ಮನಿಂದ ಈ ಭೂಮಿಯ ಬಿರ್ರನೇ ಬಿರಿಯುವಂತೆ ಬೇರೆಯೊಬ್ಬರಿಗೆ ಸಾರಿದ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ಧರಿಯೇ? ಇಲ್ಲಿ ಮುಂದೆ ನಿಂತ್ಕೊಂಡರು ಪ್ಯಾಂಟ್ ಧರಿಯೇ ಸಾಧಿವೆಗೆಯಿಂದ ನವರತ್ನ ಸಖಿತವಾಗಿ ಅಂದ ಚಂದವಾಗಿ ಪರಿಶೋಧಿಸುವ ಈ ರಂಗು ಮಂಟಪಕ್ಕೆ ಬಂದು ಇಂಕಿತವನೆಂದರೆ ಏನು ದೇವ? 56 ದೇಶದ 20 ಕಡೆಯಿಂದ ಕಪ್ಪದ ಕಪ್ಪವನ್ನು ಕೈಗೊಳ್ಳುವ ಸುಭದ್ರ ಹದಗವೆಂದನಿಸಿದ ಎನ್ನ ಸುತನ ಎನ್ನನ್ನು ಖಂಡಿತವಾಗಿ ಬರ ಹೇಳಿದನಂತ ತತ್ಕಾರಣಕರ ಬಲ್ಲವದಿ ಕಟ್ಟಿಗೆ ಪಾಣಿಯಾಗಿ ಬಂದಿರುವುದು ಸಾರಥಿ, ಬುದ್ಧಿವಂತನಾದ ಸಾರಥಿ, ತಿಳಿಯುತ್ತೆ ನಾನು ಬಂದ ಸಂಗತಿ ನಮ್ಮ ಜನಗಳನ್ನು ತೋರಿಸಿ ಜಾಗ್ರತೆ. ನಿಮ್ಮಿಷ್ಟದಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗ್ರತೆ. ಜಗತ್ವಿಶ್ವಾತಿ ಕಾಂತಿ ಕನಕ ಒದಿರುಗಳಂಬ ಬಂದಿಗಳ ಗರ್ಭವನ್ನು ಭೇದನಗೈಯುವ ಮಹಾತ್ಮೀಕರ ಪಟಾಟೋಪಕ್ಕೆ ಗೋಪಾನೆಯ ಬೇರ್ತಂಗಿಯಂತೆ ಕಂಗೊಳಿಸುವ ಪಿತನೆ ಎನ್ನನ್ನು ಕರೆಸಿದ ಪರಿಯಂ ಬೇಡ ಬೇಗನೆ ಮತ್ತು ನಮ್ಮ ಸಾಮ್ರಾಜ್ಯಕ್ಕೆ ಮುತಕಿರವದೆ ಇಲ್ಲದೆ ಹಂಗ ಭಂಗ ಕಲಂಗ ಕಾಶ್ಮೀರ 56 ದೇಶದೊಳಿರ್ಪ ರಾಜರೇನಾದರೂ ತಪ್ಪದೆ ಕಪ್ಪವನ್ನು ಕೈಗೊಳ್ಳುವರ ನಮ್ಮ ಮಹಿಸ್ಪತಿ ಶೃಂಗಾರದ ಐಶ್ವರ್ಯಂ ನಯನಂ ನೋಡಲಾರದೆ ಸೂರ್ಯಚಂದ್ರನೇನಾದರೂ ಹಸೆಯ ಪಟ್ಟಲೆ
ಹಾಗೇನಾದರೂ ಇದ್ದರೆ ಎನ್ನ ಮುಂದೆ ತಿಳಿಸು. ವಿರುಪಾಸನ ವಕ್ಷಸ್ಥಳಗಳನ್ನು ಬಚ್ಚಿಟ್ಟುಕೊಂಡರೆ ಬಿಡದೆ ಅವರನ್ನು ಮಿಡಿದು ಬಂದು ನಮ್ಮ ಮಹಿಸ್ಮತಿ ನಗರದಲ್ಲಿ ತೋರಣ ಕಂಬಕ್ಕೆ ನೇಣು ಹಾಕುವೆ. ತಂದೆ ನೀನು ಕರೆಸಿದ ಕ್ಷಣಕ್ಕೆ ನಾನು ಬಂದೆ, ಕಲ ಮುಗಿದ ನಿಂದೆ ವಿಚಾರವನ್ನು ತಿಳಿಸಿ ಎಲ್ಲ ಮುಂದೆ. ಸಮುದಾಯಕ್ಕೆ ಗಂಡು ಬೇರನ್ನೇನಂತ ಪ್ರತ್ಯೇಕಿಸಿ ಚಂದ್ರಾಂಶಗಳು ತೆಲಂಗಾಣದ ಚೆನ್ನಾಗಿ ರಾಜ್ಯಕ್ಕಿಂತ ಶ್ರೇಷ್ಠವಿರುವರು ನಮ್ಮ ನಿನ್ನಗೆ ಪಟ್ಟಗಟ್ಟು ಬಳಸಿಕೊಳ್ಳೋಣ. ಪಟ್ಟಾಭಿಷೇಕ ಕಾರ್ಯ ನಿಮಿತ್ತ ನಿನ್ನ ಕರೆಸಿಕೊಂಡನು. ಕಾರ್ತಿಕ ನಮ್ಮ ಸೂರ ಅತ್ಯಂತ ಮಾಡಿ ಸ್ಪೀಕರ ಇದು ಏನು ತನಕ ಮರುತ್ತರಾಜನೆಂಬ ಅರಸನು ಬ್ರಾಹ್ಮಣನಿಗೆ ದಾನವನ್ನು ನಿಮಗೆ ಶಕ್ತಿ ಇದ್ದಷ್ಟು ಬೇಡಿರಿ ಎಂದು ಹೇಳಿದರಂತೆ. ಅಂತ ಚಂದ್ರವಂಶದ ರಾಜನ ಕೀರ್ತಿಯ ಬೆಳಗಿಸುವ ಈ ನಿನ್ನ ಕುಮಾರನ ಅಧಿಕಾರ ಅವಧಿಯನ್ನು ಪಡೆದು ತರುವಾಯ ಮುಂದಿನ ವಂಶಹೀನನೆಂದು ಅನಿಸಿಕೊಳ್ಳಲಾರ ಪಿತನೆ, ಇದನ್ನು ನಿಮ್ಮ ಚಿತ್ತಕ್ಕೆ ಹಚ್ಚಿಕೊಳ್ಳಬೇಡ ಪಿತನೆ, ಅತಿಬಲ ಪಿತನೆ. ರಾಜಕುಲ ಶೇಖರ ತಿಳಿದ ವಿಚಾರ ಅದೇನೆಂದರೆ ಅದೇನು ಪಿತನೆ? ಈ ರಾಜ್ಯ ಸಿಂಹಾಸನ ಅಧಿಕಾರದ ಗದ್ದಿಗೆಯಲ್ಲಿ ರಾಜ ಪರೀಕ್ಷೆ ಕೆಲವು ಪ್ರಶ್ನೆಗಳನ್ನು ಕೇಳುವೆನು. ರಾಜಲಕ್ಷ್ಮಿ ಇರೋರು ಸಹಜ ಆದರೆ ಇವುಗಳಿಗೆ ತಕ್ಕ ಉತ್ತರ ಮಿತ್ತರು. ಈ ಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಇರುವರು ಯಾರು? ಈ ಲೋಕದಲ್ಲಿ ಸೋಲವರು ಯಾರು? ಈ ಭೂಮಿಯಲ್ಲಿ ಪರದೇಶಿಗಳಾರು? ಈ ಭೂಮಿಯಲ್ಲಿ ಪರದೇಶಿಗಳಾರು? ಈ ವೃತ್ತಿಯಲ್ಲಿ ಆದಿತ್ಯಗಳಾರು? ಕಾರ್ತಿರನೇ ಇದನ್ನು ಅಗೋ ಪಿತನೆ, ಈ ಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದಿರುವರು ಇಬ್ಬರು. ಒಬ್ಬ ವೈಕುಂಠ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣ, ಮತ್ತೊಬ್ಬ ಕುಮಾರ. ಅಹೋ ಜನಕ, ಈ ಭೂಮಿಯಲ್ಲಿ ಸೋಲುವವರು ಇಬ್ಬರು. ಒಬ್ಬ ಕನ್ಯಾಪುತ್ರ, ಮತ್ತೊಬ್ಬ ಸಾಲಗಾರ. ಅಹೋ ಎನ್ನ ಪಡೆದಾತನು, ಈ ಧರಣಿಯಲ್ಲಿ ಪ್ರತಿಕರು ಇಬ್ಬರು, ಸೂರ್ಯ ಮತ್ತು ಚಂದ್ರ. ಈ ವೃತ್ತಿಯಲ್ಲಿ ಪರದೇಶಿಗಳು ಇಬ್ಬರು, ಜೀವ ಮತ್ತು ಅಲೆಗಳು. ಶಾಸ್ತ್ರ ಭಾವೇ ನಿನ್ನ ವ್ಯಕ್ತಿಗೆ ನಾನು ಮೆಚ್ಚಿದೆ. ಜನಕ, ಜಗದ್ವಿಖ್ಯಾತಿ ಕಾಂತಿ ಜನಕ. ತಕ್ಷಣ ನಮ್ಮ ಪುರೋಹಿತರಿಂದ ನಮ್ಮ ಜಡಿನ ಕಿಡಿನಾದ ಪಟ್ಟಗಟ್ಟೇನು ಏತಕ್ಕೆಂದರೆ ಜನಕ ನಿನ್ನಲ್ಲಿ ರಾಜಲಕ್ಷ್ಮಿ ಇರುವರು ಸಹಜ ಆದರೆ ನಿನ್ನ ಮುಖಾಂತರ ಚಂದ್ರಾಂಶ ಕೀರ್ತಿ ಬೆಳಗಿಸುವೆನು. ರಾತ್ರಿನೇ ಹೆಚ್ಚಲಿ ನಿನ್ನಲ್ಲಿ ಗಾಂಭೀರ್ಯ ಎಲ್ಲ ಈ ತಾಕಕ್ಕೆ ಹೋಗದೆ ಹೇಳಬೇಕಾಗಿರ್ಬೇಕು. ಉತ್ಕೃಷ್ಟತರ ಮಾತ ರೇಣುಕ ರಾಜನ ನಿನ್ನಿನ ದಿನ ಎನ್ನ ಪಿತನನ್ನು ಸಂಗ್ರಾಮಕ್ಕೆ ಬಂದಿದ್ದ ಕಾರ್ತಿವೀರಾಕ್ಷಣ ಹೋಗದೆ ಪಟ್ಟಾಭಿಷೇಕ ಮಾಡಬೇಕೆಂದು ಪ್ರಜೆಯಿಂದ ಕರೆತರುವಂತ ಸಾರಥಿ ನಿಮ್ಮಿಷ್ಟದಂತಾಗಲಿ ಹೋಗದೆ.
ಕೊಡಮಾತನೆ ದುಷ್ಟನೆಂಬ ರೇಣುಕನಾಥನ ನಾರಾಯಣನ ವೈಕುಂಠದೊಳಗಿದ್ದವ ಗಳಿಗೆ ಈ ಸೃಷ್ಟಿಯೊಳು ನಾನು ಹೇಳ್ತಾನಂತಿದ್ದಳ ನಿನ್ನ ಸುಂದರ ಸುಕುಮಾರನೆಂದು ಸಾರ್ಥಕವಾಗಿ ತನಕ ಜಗತ್ತಿಸ್ಪಾಟಿ ಕಾರ್ತಿಕನಂಗ ಭೂಪತಿ ನನ್ನ ಸುಂದರ ಸುಕುಮಾರನ ಕಾರ್ತಿಕನ ಪಟ್ಟಾಭಿಷೇಕ ಮಾಡಿ ಆಯ್ತು. ನನ್ನ ಕಾರ್ಯ ಮುಗಿತು. ಶಂಕರನ್ ಕಾಣೋ ತಪಂ ಗಯ್ಯೋಣ ಸಾರಥಿ ಹೊಡಿಸಿ ಜಾಗೃತಿ ನಿಮ್ಮ ಹೆಸರಾಗಲೇವ ಭೂಪತಿ ಸಾರಥ್ಯ ಭೂಪತಿ ಶ್ರೇಷ್ಠನಾದ ದುಷ್ಟತರ ಮಾತ ರೇಣುಕನಾಥನು ಎನ್ನಪಿತನೊಡನೆ ಸಂಗ್ರಾಮಕ್ಕೆ ಬಂದಿದ್ದವಂತೆ. ತತ್ಕಾರಣ ಈ ದಿನ ನಾನು ಅವನನ್ನ ಸಂಗ್ರಾಮಕ್ಕೆ ಹೋಗಿ ಸಿದ್ಧನಾಗಿ ಹೋಗುತ್ತಿದ್ದನು. ಸಾರಥ್ಯ ಅವನ ಸಮೀಪಕ್ಕೆ ರಥವನ್ನಾರಿಸಿದ್ದು ನಿಮ್ಮ ಹೆಸರಾಗಲಿ ಭೂಪತಿ